ಸರ್ ಅವರು ನಾವು ಪ್ರೈಮರಿ ಸ್ಕೂಲಾಗಿದ್ದಾಗ ಒಂದು ಮಾತು ಹೇಳ್ತಿದ್ರು ನಮ್ಮ ಗುರುಗಳೆಲ್ಲ. ಧ್ವಜ ಮುಟ್ಬೇಕಂತಂದ್ರೆ ಏಳೇಳು ಜನ್ಮದ ಪುಣ್ಯ ಬೇಕು ಹಂಗಂತ ಹೇಳ್ತಾ ಇದ್ರು. ಆ ಧ್ವಜ ಹಾರಿಸ್ಲಿಕ್ಕಾಗ್ಲಿ ಅದ್ ನಡ್ಕೊಳಕ್ಕಾಗ್ಲಿ. ಆದ್ರೆ ಒಂದು ಅದೃಷ್ಟ ಬಂದಿದ್ದನ್ನ ಇವರು ಕಾಲಿಂದ ಒದ್ರು ಅಂತ ಹೇಳ್ತಾರಲ್ಲ, ಆ ತರ ಮಾಡ್ಕೊಂಡಿದ್ದಾರೆ. ಹಾಗೆ ನಮ್ಮ ಒಂದು ವಿಜಯನಗರ ಜಿಲ್ಲೆಗೆ ಐತಿಹಾಸಿಕ ಪರಂಪರೆ ಇದೆ, ವಿಶ್ವ ಪರಂಪರೆ ಇದೆ. ನಮ್ಮ ರಾಜರು ಆಳಿದಕ್ಕಂತ ಒಂದು ಮೊದ್ಲೆಲ್ಲ ವಿಜಯನಗರ ಸಾಮ್ರಾಜ್ಯನೇ ರಾಜಧಾನಿ ಆಗಿತ್ತು. ನಮ್ಮ ಕರ್ನಾಟಕದ ರಾಜಧಾನಿ ಅಂದ್ರೆ ವಿಜಯನಗರ ಅಂತಿತ್ತು. ಇಂತ ವಿಜಯನಗರದಲ್ಲಿ ಆ ಒಂದು ಧ್ವಜಾರೋಹಣ ಹಾರಿಸ್ಬೇಕಂತಂದ್ರೆ ಒಲ್ಲೆ ಅಂತ ಹೇಳ್ತಾರಂತಂದ್ರೆ ಅವ್ರಂತ ದುರಾದೃಷ್ಟವಂತರು ಇನ್ಯಾರಿಲ್ಲ ಅಂತಾನೆ ಹೇಳ್ಬೋದು. ಅವ್ರನ್ನ ಮೊದ್ಲು ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ಆದಂತವ್ರು ಅವ್ರನ್ನ ರಾಜೀನಾಮೆ ಪಡ್ಕೊಂಡು ಸಂಪುಟದಿಂದ ಅವ್ರನ್ನ ವಜಾ ಮಾಡ್ಬೇಕು ಮತ್ತು ಅವ್ರ MLA ಸ್ಥಾನದಿಂದ ಕೂಡ ರಾಜೀನಾಮೆ ತಗೊಳ್ಬೇಕಂತ ನಾವು ಈ ವಿಷಯನ ಪ್ರಸ್ತಾಪ ಮಾಡ್ತೀವಿ. ಯಾಕಂತಂದ್ರೆ ಒಂದು ಅತ್ಯುನ್ನತವಾದಂತ ರಾಷ್ಟ್ರ ಧ್ವಜನ ಹಾರಿಸ್ಲಿಕ್ಕೆ ಇವ್ರು ಬರಲ್ಲ ಅಂತಂದ್ರೆ ಇನ್ನೇನ್ ಮಾಡ್ತಾರೆ? ಮುಂಚೆನೆ ಹೇಳ್ದಂಗೆ ವ್ಯಕ್ತಿಗಿಂತ ದೇಶ ಮುಖ್ಯ. ದೇಶಕ್ಕೆ ಮೊದ್ಲು ನಾವು ದೇಶಕ್ಕೆ ಮರ್ಯಾದೆ ಕೊಡ್ಬೇಕಂತಂದ್ರೆ ರಾಷ್ಟ್ರ ಧ್ವಜಕ್ಕೆ ಆ ಗೌರವ ನೀಡ್ತಕ್ಕಂತ ಕೆಲಸ ಆಗ್ಬೇಕು. ಹಾಗಾಗಿ ಮುಖ್ಯಮಂತ್ರಿಗಳ ಗಮನ ಹರಿಸಿ ಮೊದ್ಲು ಸಂಪುಟದಿಂದ ವಜಾ ಮಾಡಬೇಕು ಮತ್ತು ಅವ್ರ ಶಾಸಕ ಸ್ಥಾನದ್ದು ರಾಜೀನಾಮೆ ಪಡ್ಕೋಬೇಕಂತ ನಾವು ಈ ಮೂಲಕ ವಿಜಯನಗರ ಜನತೆಯಿಂದ ನಾನು ಮಾತಾಡ್ತಾ ಇದ್ದೀನಿ. ಈಗ ಅವರು BBMP ಮತ್ತು ಪಕ್ಷ ಸಂಘಟನಾ ಉದ್ದೇಶದಿಂದ ನಂಗೆ ಸಮಯ ಆಗ್ತಾ ಇಲ್ಲ, ಹಾಗಾಗಿ ನಂಗೆ ವಿನಾಯಿತಿ ಕೊಡ್ರಿ, ಆಮೇಲೆ ಇದಕ್ಕೆ ಧ್ವಜಾರೋಹಣ ಭಾಗಿ ಆಗಲ್ಲ ಅಂತ ಹೇಳಿದ್ರು. ಅವಮಾನ ಮಾಡ್ದಂಗೆ ನಿಜವಾಗ್ಲೂ ಅವಮಾನ ಮಾಡಿದಂಗೆ ರೀ. ಈಗ ನಾವು ಎಲ್ಲಾ ಪಕ್ಷ ಸಂಘಟನೆ ಅಂತಂದ್ರೆ ಕೂಡ ಎಲ್ಲಾ ಪಕ್ಷದ ಕಚೇರಿ, ಯಾವ ರಾಜಕೀಯ ಪಕ್ಷಗಳಾಗಿರ್ಲಿ, ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಜನತಾದಳ ಇರ್ಲಿ ಅಥವಾ ಪ್ರಾದೇಶಿಕ ಪಕ್ಷಗಳಾಗಿದ್ರು ಕೂಡ ಸ್ವತಂತ್ರ ದಿನೋತ್ಸವ ಅಂತ ಬಂತಂದ್ರೆ ಪ್ರತಿಯೊಂದು ಕಚೇರಿಗಳಲ್ಲಿ ಕೂಡ ಅವರು ಇದು ನಮ್ಮ ಪಕ್ಷ ಧ್ವಜ ಬಿಟ್ಟು ರಾಷ್ಟ್ರ ಧ್ವಜನ ಹಾರಿಸ್ತಾರೆ. ಹಾಗಾಗಿ ಆ ಒಂದು ಹಾರಿಸ್ತಕ್ಕಂತ ಒಂದು ತಾಸು ಟೈಮ್ ಕೊಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಇವ್ರು ಏನು ಮಾಡ್ಬೇಕು? ನಾವು ಇಂತ ನಾಯಕರನ್ನ ಇಟ್ಕೊಂಡು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇರ್ತಕ್ಕಂತ ಎಲ್ಲರೂ ಕೂಡ ಅದ್ರನ್ನು ಬೇಜವಾಬ್ದಾರಿ ಸಚಿವರುಗಳೇ ಆಗಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಈ ಕೂಡಲೇ ಅವ್ರನ್ನ ವಜಾ ಮಾಡೋದು ಸೂಕ್ತ ಅಂತ ನಾನು ಈ ಮೂಲಕ ನಿಮ್ಮ ಮೀಡಿಯಾ ಮುಖಾಂತರ ನಾನು ಆಗ್ರಹಿಸ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ಕೂಡ ಆ ಲೆಟರ್ನ ಮನ್ನಣೆ ಮಾಡಿ ವಿಜಯನಗರ ಜಿಲ್ಲೆಗೆ ಧ್ವಜಾರೋಹಣಕ್ಕೆ ಬೇರೆ ಮಿನಿಸ್ಟರ್ ಮತ್ತು ಉಸ್ತುವಾರಿನ ಕೂಡ ಬೇರೆದವ್ರು ನೀಡ್ತಾರೆ. ಮುಖ್ಯಮಂತ್ರಿ ಇದು ತುಂಬಾ ತಪ್ಪು. ಆ ಮುಖ್ಯಮಂತ್ರಿಗಳು ಯಾವ ಒತ್ತಡಕ್ಕೆ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ಅವರು ಇದು ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂತಾನೆ ನಾವು ಹೇಳಕ್ ಇಷ್ಟಪಡ್ತೀವಿ. ಯಾಕಂತಂದ್ರೆ ಮುಖ್ಯಮಂತ್ರಿ ಆದಂತವ್ರು ಇದನ್ನ ನೀನು ಹೋಗ್ಬೇಕಂತಾನೆ ಅವ್ರನ್ನ ಸರಿ ಮಾಡ್ಬೇಕಾಗಿತ್ತು. ಇದರಿಂದ ಅವ್ರ ಪಕ್ಷಕ್ಕೆ ಕೂಡ ಇದು ಒಂಥರ ಡ್ಯಾಮೇಜ್ ಕೂಡ ಆಗಿದೆ. ಹಾಗಾಗಿ ಅವರು ಇದನ್ನ ಕೂಡ್ಲೆ ಅವರು ಅರ್ಥೈಸ್ಕೊಂಡು ಅವ್ರನ್ನೇ ಕಳಿಸ್ಬೇಕಾಗಿತ್ತು. ನೀವು ಒಂದ್ ತಾಸು ಹೋಗಿ ಬರ್ಬೇಕಾಗಿತ್ತು ಅಂತೇಳಿ ಅವ್ರು ಅರ್ಥೈಸಿ ಮಾಡ್ಬೇಕಾಗಿತ್ತು. ಅದ್ ಯಾಕೆ ಮಾಡಿಲ್ಲ ಅಂತಾನು ನಮಗೆ ಗೊತ್ತಿಲ್ಲ. ನಾವು ಇದನ್ನ ಖಂಡನೆ ಅಂತೂ ಮಾಡ್ತಾ ಇದ್ದೀವಿ. ನಾವು ವಿಜಯನಗರ ಜನತೆ ಪರವಾಗಿ ಈ ವಿಷಯನ ನಾವು ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ. ನಂತರ ಕೂಡ ವಿಜಯನಗರ ಜನತೆಯಿಂದ ನಾವು ನಮಗೆ ಕಪ್ಪು ಚುಕ್ಕೆನೆ ನಮ್ಮ ವಿಜಯನಗರದಲ್ಲಿ ಬಂದು ಅವ್ರ ಹಾರ್ಸಲ್ಲ ಅಂತ ಹೇಳಿದ್ದೆ ನಮಗೆ ಒಂಥರ ಬೇಜಾರಾಗಿದೆ. ಹಾಗಾಗಿ ನಾವು ಇದನ್ನ ಖಂಡನೆ ಮಾಡ್ತೀವಿ ಮತ್ತೆ ನಾವು ಪ್ರೊಟೆಸ್ಟ್ ಕೂಡ ಮಾಡ್ತೀವಿ ಮುಂದಿನ ದಿನಗಳಲ್ಲಿ. ಜಮೀರ್ ಅಹಮದ್ ಖಾನ್ ಅವರು ಧ್ವಜಾರೋಹಣದಲ್ಲಿ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರಣ ನೀಡಿರ್ತಕ್ಕಂಥದ್ದು ಪಕ್ಷ ಸಂಘಟನೆ, BBMP ಚುನಾವಣೆ. ಈ ದೃಷ್ಟಿಲಿಂತ ನಮ್ಗೆ ಹೋಗಕ್ಕಾಗಿಲ್ಲ, ಉಸ್ತುವಾರಿನೂ ಬೇಡ, ಅದ್ರ ಜೊತೆಗೆ ಈ ಸರಿ ಧ್ವಜಾರೋಹಣದಲ್ಲಿ ಭಾಗಿಯಾಗಲ್ಲ ಅಂತೇಳಿ CMಗೆ ಬಹಿರಂಗವಾಗಿ ಪತ್ರ ಬರೀತಾರೆ. ಅಂದ್ರೆ ಧ್ವಜಾರೋಹಣ ಮಾಡೋದು ಅಷ್ಟು ಇವ್ರಿಗೆ ಬೇಡವಾಯ್ತಾ? ಈ ಮೊದಲನೇದಾಗಿ ನಮ್ಮ ವಿಜಯನಗರ ಹೊಸಪೇಟೆ ದುರದೃಷ್ಟಕರ ಅಂತ ಹೇಳ್ಬೋದು. ಈ 80ನೇ ಸ್ವಾತಂತ್ರ್ಯೋತ್ಸವದ ಧ್ವಜ ಆಚರಣೆಗೆ ಅವ್ರ ಪುಣ್ಯದ ಕೆಲಸ ಮತ್ತು ಅವರು ವೈಯಕ್ತಿಕ ಕಾರಣಗಳನ್ನು ಕೊಟ್ಟಿದ್ದಾರೆ. ನಾವು ಮಾಧ್ಯಮದ ಮೂಲಕ ಪತ್ರ ನೋಡಿದಾಗ ನಾನು ಪಾರ್ಟಿ ಕೆಲಸ ಮಾಡಬೇಕು, BBMP ಕೆಲಸ ಇದೆ ಮತ್ತು ಆ ಕೆಲಸ ಇದೆ ಅಂತ. ಈ ಒಂದು ತಿಂಗಳ ಹಿಂದೆ ಸಚಿವ ಆಗಬೇಕು ಅಂತ ಡೆಲ್ಲಿಲಿಂದ ಹಿಡಿದು ಬೆಂಗಳೂರಿನಿಂದ ಹಿಡಿದು ಎಲ್ಲೆಲ್ಲಿ ಅಡ್ಡಾಡ್ಬೇಕು ಅದೇ ಜಮೀರ್ ಅಹಮದ್ ಅವರು ಅಡ್ಡಾಡಿ ಸಚಿವ ಸ್ಥಾನ ತೊಗೊಂಡಿದ್ದಾರೆ. ಆ ದೇಶದ ಕೆಲಸ ಏನು ಅಂತ ಗೊತ್ತಿಲ್ಲೇನೋ ಅಂತ ನನಗೆ ಅನ್ನಿಸ್ತಾ ಇದೆ. ಆ ಸಚಿವ ಸ್ಥಾನ ತೊಗೊಂಡ್ಮೇಲೆ ಈ ರಾಜ್ಯಕ್ಕೆ ಮತ್ತು ಈ ದೇಶಕ್ಕೆ ಏನು ಸಮರ್ಪಣೆ ಮಾಡಬೇಕಿತ್ತು ಅವರಿಗೆ ಆ ಇಂಟೆನ್ಷನ್ಲಿ ಅವರು ಇದ್ದಂಗಿಲ್ಲ. ಅವರು ಸಚಿವ ಸ್ಥಾನ ತಗೊಳ್ಳೋದೇ ಬೇರೆ ಒಂದು ಉದ್ದೇಶಕ್ಕೇನೋ ಅಂತ ನಮ್ಮ ಅಭಿಪ್ರಾಯ, ವಿಜಯನಗರ ಜಿಲ್ಲೆಯವರ ಅಭಿಪ್ರಾಯ. ಮತ್ತು ಅವ್ರ ವೈಯಕ್ತಿಕ ಕೆಲಸನೇ ಭಾಳ ಮುಖ್ಯ ಆಗೈತಿ. ಇದನ್ನು ಪತ್ರ ಮುಖ್ಯಮಂತ್ರಿಗಳಿಗೆ ಕೊಟ್ಟ ಕೂಡಲೇ ಅವರಾದರೂ ಕೂಡ ಅವರಿಗೆ ಬುದ್ಧಿವಾದನೆ ಹೇಳಿ ತಿದ್ದಿ ಈ ಪುಣ್ಯದ ಕೆಲಸ ನೀನು ಮುಗಿಸಿದ ಮೇಲೆ ನೋಡೋಣ ಅಂಥೇಳಿ ಅವ್ರಿಗೆ ಧ್ವಜಾರೋಹಣಕ್ಕೆ ಕಳಿಸ್ಬೇಕಿತ್ತು. ಬಟ್ ಅವರು ಕೂಡ ಎಕ್ಸೆಪ್ಟ್ ಮಾಡಿ ಬೇರೆ ಒಂದು ಉಸ್ತುವಾರಿ ಮಂತ್ರಿಗಳನ್ನ ಹಾಕಿದ್ದಾರೆ. ಅದು ಕೂಡ ದುರದೃಷ್ಟಕರ. DK ಶಿವಕುಮಾರ್ ಸಾಹೇಬರಿಗೆ ನಾವು ಖಂಡಿಸ್ತೀವಿ. ಅವ್ರದ್ದು ಇಮ್ಮಿಡಿಯೇಟಾಗಿ ಶಾಸಕ ಸ್ಥಾನದಿಂದ ಹಿಡಿದು ಸಚಿವ ಸ್ಥಾನಕ್ಕೆ ರಾಜೀನಾಮೆ ತಗೋಬೇಕು. ಒಂದು ವೇಳೆ ವಿಜಯನಗರ ಜಿಲ್ಲೆಗೆ ಜಮೀರ್ ಅಹಮದ್ ಅವರು ಬಂದರೆ ನಾವು ಚಳವಳಿನ ಆರಂಭಿಸ್ತೀವಿ. ಜಮೀರ್ ಅಹಮದ್ ಸರ್ ಗೋ ಬ್ಯಾಕ್ ಅಂತಂದೇಳಿ ಇದು ಅವ್ರಿಗೆ ಎಚ್ಚರಿಕೆಯನ್ನು ಕೊಡೋ ಮೂಲಕ ಪುಣ್ಯದ ಕೆಲಸನ ಕಳ್ಕೊಂಡಿದ್ರಿ ಅಂತ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತೀನಿ.